ನಿರ್ದೇಶಕರ ಸಂಘ ನಮ್ದು ಯಾವಾಗ 84ರಲ್ಲಿ ಸ್ಥಾಪನೆ ಆಯಿತೋ, ಸ್ಥಾಪನೆ ಆಗುವಾಗ 15 ಜನ ಸದಸ್ಯರು ಸೇರಿಕೊಂಡು ಸ್ಥಾಪನೆ ಮಾಡಿದಂಥದ್ದು. ಪುಟ್ಟಣ್ಣ ಕನಗಾಲ್ ಅವರು ಅಧ್ಯಕ್ಷರಾಗಿ, ಹಾಗೆ ಇತರರು ಸಿದ್ದಲಿಂಗ ಅವರು ಇರ್ಬೋದು, ಅಥವಾ ಲಕ್ಷ್ಮೀನಾರಾಯಣ ಅವರು ಇರ್ಬೋದು, ರಾಜನ್ ಸಿಂಗ್ ಬಾಬು ಅವರು ಇರ್ಬೋದು. ಈಗ ತುಂಬಾ ಹಿರಿಯ ನಿರ್ದೇಶಕರುಗಳು ಸೇರ್ಕೊಂಡು ನಮ್ಮ ಸಂಘವನ್ನ ಕಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿದ್ದವರು ಜೋಸೆಮನ್ ಸರ್ ಕೂಡ. ಈಗ ನಮ್ಮ ಸಂಘದಲ್ಲಿ ಆವಾಗ ಕಟ್ಟಿದಾಗ 15 ಜನರಲ್ಲಿ ಇವರು ಸೇರಿ ನಮ್ಮ ಜೊತೆ 4 ಜನ ಇದ್ರು. ಈಗ ಜೋಸೆಮನ್ ಸರ್ನ ನಾವು ಕಳ್ಕೊಂಡಿದ್ದೀವಿ. ಇನ್ನು ಆ ಸಂಘ ಕಟ್ಟಿದವರಲ್ಲಿ ಇನ್ನು 3 ಜನ ಉಳಿದಿದ್ದಾರೆ. 12 ಜನ ನಮ್ಮ ಜೊತೆ ಇಲ್ಲ. ಬಟ್ ನಿರ್ದೇಶಕರ ಸಂಘ ಇದೆ. ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ಲಿಕ್ಕಾಗ್ಲಿ ಅಥವಾ ಇವತ್ತು ನಿರ್ದೇಶಕರ ಸಂಘ ಇದೆ ಅಂತ ಹೇಳ್ಕೊಳಕ್ಕೆ ಕಾರಣಕರ್ತರೆ ಇಂಥ ಪುಣ್ಯಾತ್ಮರುಗಳು. ಇವರ ಸಾಧನೆ, ಅವರ ಆವತ್ತಿನ ಚಿಂತನೆ ನಮ್ಮನ್ನ ಇವತ್ತು ಒಂದು ಚಿತ್ರರಂಗದಲ್ಲಿ ನೆಲೆಯಾಗಿ ಭದ್ರವಾಗಿ ನಿಲ್ಲಲು ಒಂದು ಅಡಿಪಾಯ ಮಾಡಿಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಏನು ನಮ್ಮ ಸಂಘ ಕಟ್ಟಿದವರನ್ನೆಲ್ಲ ನೆನೆಸ್ಕೊಂಡು, ಅದರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ, ನನಗೆ ಜೋಸೆಮನ್ ಸರ್ದು ಅವರು ಹಿಂದೆ ಸಂಘ ಕಟ್ಟಿದಾಗ ಸ್ಥಾಪಕ ಸದಸ್ಯರಾಗಿ. ನಮಸ್ಕಾರ. ಅವರು ವೇದಿಕೆ ಮೇಲೆ ನಾನು ಕರಿಬೇಕಾದ್ರೆ ಬಹಳ ಒಡನಾಟ ಅಂತ ಹೇಳಿದ್ರು. ನುಡಿ ನಮನದಲ್ಲಿ ಅವ್ರ ಜೊತೆ ಒಡನಾಟ ನಂದಿಲ್ಲ. ಆದರೆ ಸಮಾಜದಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟಿದ್ರು. ಸಮಾಜದ ಚಿಂತಕರಾಗಿದ್ದಂಥವರು ಜೋಸೆಮನ್ ಸರ್. 80 ವರ್ಷ, 81 ವರ್ಷ, 80 ವರ್ಷ ಅಂತ ಅನ್ಕೊಳ್ಳೋಣ. ವಾಣಿಜ್ಯ ಮಂಡಳಿಗೆ 91 ವರ್ಷ ನಡೀತಾ ಇದೆ. ಆ ವಾಣಿಜ್ಯ ಮಂಡಳಿ ಚಟುವಟಿಕೆಯಲ್ಲಿ ನಾನು ಇರಬೇಕು, ನಾನು ತೊಡಗಿಸಿಕೊಳ್ಬೇಕು, ಆ ಮೂಲಕ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಬಯಕೆ ಅವರ ಮನಸ್ಸಿನಲ್ಲಿತ್ತು. ಹಾಗಾಗಿ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದರು. ಹಾಗೆ ನಮ್ಮ ನಿರ್ದೇಶಕರ ಶೇಷಾದ್ರಿ ಅವರು ಹೇಳಿದಾಗೆ ಆ ಜಾಗದಲ್ಲಿ ಅವ್ರು ಕೂತಿದ್ರು, ತಾವು ಸಹ ಆ ಜಾಗದಲ್ಲಿ ಕೂತಿದ್ದದನ್ನ ನೆನಪು ಮಾಡ್ಕೊಂಡ್ರಿ. ಜಯಮಾಲ ಅವ್ರು ಹೇಳಿದ್ವಿ, ಆ ಜಾಗದಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾತಾಡಿದ್ರು, ಯಾವ ಸಂದೇಶ ಅವತ್ತು ಸಮಾಜಕ್ಕೆ ಕೊಟ್ಟರು, ನಮ್ಮ ಚಿತ್ರರಂಗಕ್ಕೆ ಕೊಟ್ಟರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಕಾರ್ಯಕಾರಿ ಸಮಿತಿ ಚರ್ಚೆ ನಡೆಯುತ್ತೆ. ಕಾರ್ಯಕಾರಿ ಸಮಿತಿ ಚರ್ಚೆ ನಡೀತಾ ಇತ್ತು. ಆಗಲೇ ನಮ್ಮ ಶೇಷಾದ್ರಿ ಅವರು ಹೇಳ್ತಾ ಇರ್ಬೇಕಾದ್ರೆ, ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿ ಸಂಘ ಸಂಸ್ಥೆಗಳು ತನ್ನ ಸದಸ್ಯರಿಗೆ ಆಸರೆ ಆಗದೆ ಇದ್ರೆ ಆ ಸಂಘ ಸಂಸ್ಥೆಗಳು ಯಾತಕ್ಕೆ ಬೇಕು? ಬಹುಶಃ ಪರದೆ ಮೇಲೆ ಅವರು ನೋಡಿದಾಗ ಅವರ ಸಂಕ್ಷಿಪ್ತ ಜೀವನದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಚಿಕ್ಕದಾಗಿ ಹೇಳಿದ್ರು. ನನ್ನ ಪಕ್ಕದಲ್ಲಿ ಅವತ್ತು ಅವರ ಕೊನೆಯ ಉಸಿರಿಡಿಯೋ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿ ಮಧ್ಯೆಲ್ಲೊಬ್ಬರು ಇದ್ರು, ಪಕ್ಕದಲ್ಲಿದ್ದರು. ಸರಾಗ ಮಾತಾಡ್ತಾನೆ ಇದ್ವಿ. ನನ್ನ ಮಾತು ಬಂದಾಗ ನಾನು ಮಾತಾಡ್ತಾ ಇದ್ದೀನಿ, ಅವರು ವಾಶ್ರೂಮಿಗೆ ಹೋದ್ರು, ವಾಪಸ್ ಬರಲಿಲ್ಲ. ನಮಗೆಲ್ಲ ತಿಳಿದಾಗೆ ಹುಟ್ಟು ಅನಿಶ್ಚಿತ, ಸಾವು ಖಚಿತ, ತಪ್ಪಿದ್ದಲ್ಲ. ಆರ್ ಆಲ್ ಇನ್ ಕ್ಯೂ. ಇವತ್ತಲ್ಲ ನಾಳೆ ನಾವು ಹೋಗ್ಲೇಬೇಕು. ಒಬ್ಬ ವ್ಯಕ್ತಿ ಜೊತೆಗಿದ್ದು ಸಡನ್ ಆಗಿ ಇಲ್ವಾ ಅಂದಾಗ ಜೊತೆಗಿದ್ದವ್ರಿಗೆ ಆದಂಥ ಶಾಕು, ಅವ್ರ ಜೊತೆ ಇಲ್ದಿದ್ದವ್ರಿಗೆ ಆ ಸುದ್ದಿಯನ್ನು ಕೇಳಿದಾಗ ಆಗುವಂಥ ಶಾಕು ನಿಜವಾಗ್ಲೂ ಬಹಳ ಕಷ್ಟಕರವಾದ ವಿಷಯ. ಅವತ್ತಿನ ದಿವಸ ಈಗಾಗಲೇ ಚಂದ್ರಶೇಖರ್ ಸರ್, ಥಾಮಸ್ ಸರ್ ಹೇಳಿದ್ದಾರೆ, ಅವತ್ತು ಮೀಟಿಂಗ್ ನಡೆದು ಅದಾಗ ಅವ್ರು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋದರು. ಅಲ್ಲಾದಾಗ ಅಲ್ಲೇ ಚೇರ್ ಮೇಲೆ
ಕೂತಿದ್ರು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಮ್ಮ ಅಂಚಳ್ಳಿ ಶಿವಕುಮಾರ್ ಅವರು ಫೋನ್ ಬಂತು ಅಂತ ಆಚೆ ಹೋದಾಗ, ಸಾಕು ಜೋಸಮ್ಮನವ್ರನ್ನ ಕೂತ್ಕೊಂಡಿದ್ದಾರೆ ಮ್ಯಾಮ್, ಎಲ್ಲರೂ ಓಡೋದ್ರು. ಹೋಗಿದ ತಕ್ಷಣ ಅಷ್ಟೊತ್ತಿಗೆ ಇದಾಗಿದ ತಕ್ಷಣ ಇಮಿಡಿಯೇಟಾಗಿ ಆಂಬುಲೆನ್ಸ್ ಕರೆಸಿ ಅಂತಂದ್ರು. ಅಷ್ಟೊತ್ತಿಗೆ ಆಂಬುಲೆನ್ಸ್ ಪಕ್ಕದಲ್ಲೇ ಮಲ್ಲಿಗೆ ಮೆಡಿಕಲ್ಸಲ್ಲಿ ಹಾಸ್ಪಿಟ್ಲಿಂದ ತರಿಸೋಷ್ಟೊತ್ತಿಗೆ ಇದ್ದು ಅಂದ ತಕ್ಷಣ ಅಲ್ಲೇ ಇದ್ದಂಥ ಅನೇಕ ಸದಸ್ಯರು ಅವ್ರನ್ನ ಅಲಕ್ಕಾಗಿ ಹಂಗೆ ಎತ್ಕೊಂಡು ಕಾರಲ್ಲಿ ಇದು ಮಾಡಿಕೊಂಡು ಹೋಗೋ ಕೂಡ ಅವರು ನನ್ನ ಕನ್ನಡಕ ಅಲ್ಲಿದೆಯಪ್ಪ, ಟೇಬಲ್ ಮೇಲಿದೆ, ಕನ್ನಡಕ ತಕ್ಕೊಡಿ, ನನ್ನ ಚಪ್ಪಲಿ ನೋಡು, ಚಪ್ಪಲಿ ಅಲ್ಲೇ ಇದೆ, ಚಪ್ಪಲಿ ತಗೊಂಡು ತಂದ್ಕೊಡಿ ಅಂತ ಕೇಳಿದವರು. ಅವರು ಕಾರಲ್ಲಿ ಕೂಡಿಸಿ ಕರ್ಕೊಂಡು ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋದ್ರು. ಅದಾದ ನಂತರ ಅಲ್ಲ ತಿರ್ಗಿ ಅದೇ ಆತಂಕ ಒಳಗಡೆ ಅವ್ರಿಗೆ CPR ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಸುಮಾರು ಹೊತ್ತಾದಾಗ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ನನ್ನ ನಮಸ್ಕಾರ. ಈ ವೇದಿಕೆ ಮೇಲೆ ಬಂದು ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ನನಗೆ. ಕೆಲವು ತಿಂಗಳ ಹಿಂದೆ 50 ವರ್ಷದ ಸಂಭ್ರಮ, ತೆರೆಯ ಹಿಂದಿನ ಕೆಲಸ ಮಾಡತಕ್ಕಂಥವ್ರು, ಕ್ರಿಯಾಶೀಲವಾಗಿರ್ತಕ್ಕಂಥವ್ರು, ಚಿತ್ರ ಜಗತ್ತನ್ನೇ ನಾನು ಬದುಕಾಗಿ ಕಟ್ಕೊಂಡಿದ್ದೀನಿ ಅಂತಂತವ್ರು SV ರಾಜೇಂದ್ರ ಸಿಂಗ್ ಬಾಬು ಅವರ 50 ವರ್ಷದ ಒಂದು ಕಾರ್ಯಕ್ರಮವನ್ನ ಇದೇ ವೇದಿಕೆಯಲ್ಲಿ ಮಾಡಿದ್ವಿ. ಇವತ್ತು ಈ ಥರದ ಒಂದು ಕಾರ್ಯಕ್ರಮಕ್ಕೆ ಇವತ್ತಿಲ್ಲಿ ನಾವು ಬರ್ತಿದ್ದೀವಿ ಅಂತ ಅಂದಾಗ ಬಹಳ ನೋವಾಗುತ್ತೆ. ಬಹುಶಃ ನನ್ನ ಹುಟ್ಟಿನ ವರ್ಷದಲ್ಲೇ ಇವರು ಸಿನಿಮಾ ನಿರ್ದೇಶಕ ಆಗಿದ್ರು ಅಂತ ನಾನು ಇವರ ಮಾಹಿತಿ ಪ್ರಕಾರ ತಿಳ್ಕೊತೀನಿ. ಜೊತೆಗೆ ಬಹುತೇಕ ನಾವೆಲ್ಲ ಚರ್ಚೆ ಮಾಡ್ತಿದ್ದಾಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ 48 ವರ್ಷ ಆಗಿದೆ ಅಂತ ನನಗೆ ಮಾಹಿತಿ. ಅಸೋಸಿಯೇಟ್ ಆಗಿ ಅವರು ಆರಂಭ ಮಾಡಿದ್ದು 55, ಸ್ವತಂತ್ರ ನಿರ್ದೇಶಕರಾಗಿ ಅವರು ಸಿನಿಮಾ ಆರಂಭ ಮಾಡಿದ್ದು ಈಗ 48 ವರ್ಷ ಆಗಿದೆ ಅಂತ. ಹಾಗಾಗಿ ನಾವು ಯಾರ್ಯಾರು 50 ವರ್ಷ ಕಂಪ್ಲೀಟ್ ಆಗಿದೆ ಆ ನಿರ್ದೇಶಕರನ್ನು ನಾವು ಗುರುತಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಹುಡುಕಾಟ ಆರಂಭ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಇವ್ರಿಗೆ ಇಂಡಿಪೆಂಡೆಂಟ್ ನಿರ್ದೇಶಕರಾಗಿ 48 ವರ್ಷ ಆಯ್ತು ಅಂತ. ಸೊ ಅದೊಂದು ಭಾಗ್ಯ ನಮಗೆ ತಪ್ಪಿತು ಅಂತ ನಾನು ಅನ್ಕೋತೀನಿ. ಆ ಒಂದು ಸಂಭ್ರಮವನ್ನ ನಾವು ಆಚರಿಸಬಹುದಾಗಿತ್ತು. ಆ ಸಂಭ್ರಮದಿಂದ ನಾನು ವಂಚಿತನಾದೆ ಅಥವಾ ನಮ್ಮ ಕನ್ನಡ ಚಿತ್ರರಂಗ ವಂಚಿತರಾಯಿತು ಅಂತ ನಾನು ಭಾವಿಸ್ತೇನೆ. ಇವರು ನಿರ್ದೇಶಕರು ಕಿನ್ನಲು ನನಗೆ ಅತ್ಯಂತ ನನ್ನ ಹಿರಿಯ ಅಣ್ಣನಾಗಿದ್ರು. ಅವ್ರ ಎಲ್ಲರೂ ಕೂಡ ನನಗೆ ಆತ್ಮೀಯರೇ. ಅವರ ಮಕ್ಕಳಿರ್ಬೇಕು, ನಮ್ಮ ಅಕ್ಕ ಎಲ್ಲರೂ ಆತ್ಮೀಯರೇ. ಅನೇಕ ಬಾರಿ ಮಾತಾಡ್ತಿದ್ವಿ. ಕೃಷ್ಣಾರ್ಜುನ ಅಂತ ಒಂದು ಸಿನಿಮಾ ಮಾಡಕ್ ಕೊಟ್ಟಾಗ ಒಂದು 4 ಜನ ಸೇರಿ ಒಂದು ಸಿನಿಮಾ ಮಾಡೋಣ ಬಾರೋ, ಒಬ್ಬರೇ ಯಾಕೆ, ಕಳ್ಕೊಂಡ್ರು ಒಬ್ಬರೇ ಕಳ್ಕೋಬೇಕಾಗತ್ತೆ, ಆದಾಯ ಬಂದ್ರೆ ಒಬ್ಬರಿಗೆ ಬರುತ್ತೆ, ರಿಸ್ಕ್ ಫ್ಯಾಕ್ಟ್ ಕಡಿಮೆ ಇರುತ್ತೆ ಅಂತಂದ್ರು. ಮೆಲುಕು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ, ನಿನ್ನ ನೋವಿನ ಕಣ್ಣೀರಿನ ಕಥೆಯೇನಿದೆಯೋ ತಿಳಿದಿದೆ ಯುವತಿ, ನಿಜವನೇ ನುಡಿಯುವೆ, ಭಯವೇಕೆ ಹೇಳು ಇನ್ನು ನಿನಗೆ ಹೀಗೆ. ಮೆಲುಕು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ, ನಿನ್ನ ನೋವಿನ ಕಣ್ಣೀರಿನ ಕಥೆಯೇನಿದೆಯೋ ತಿಳಿದಿದೆ ಯುವತಿ, ನಿಜವನೇ ನುಡಿಯುವೆ, ಭಯವೇಕೆ ಹೇಳು ಇನ್ನು ನಿನಗೆ ಹೀಗೆ. ನಿಜವಾಗ್ಲೂ ತುಂಬಾ ಈ ಭೇಟಿ ನೋಡಿನ ಎಲ್ಲಾ ಕಣ್ಣಲ್ಲೂ ನೀರು ಬಂದಿದೆ. ನನಗೆ ಒಂದು ನನ್ನ ಜಂಬದ ಹುಡುಗಿ ಸಿನಿಮಾ ಬಂದಾಗಿಂದನೂ ಪರಿಚಿತರು. ದೊರೆ ಭಗವಾನ್ ಅವರು ನನಗೆ ಅವ್ರನ್ನ ಪರಿಚಯ ಮಾಡಿದ್ದು. ಅವತ್ತಿಂದ ಇವತ್ತಿನವರೆಗೂ ಎಷ್ಟು ಆತ್ಮೀಯವಾಗಿದ್ರು. ಲಾಸ್ಟ್ EC-ನಲ್ಲೂ ಸಹ ನಾವೆಲ್ಲರೂ ಜೊತೆಗೆ ಕೆಲಸ ಮಾಡಿದ್ವಿ. ಯಾವಾಗ್ಲೂ ಹೇಳ್ತಾ ಇದ್ರು, ಮೇಡಮ್ ನಿಮ್ಗೋಸ್ಕರ ನಾನೊಂದು ಸಿನಿಮಾ ಮಾಡ್ಬೇಕು, ನಾನೊಂದು ಸಬ್ಜೆಕ್ಟ್ ಮಾಡಿದೀನಿ ಮೇಡಮ್, ಬಂದು ಮಾತಾಡ್ತೀನಿ, ಒಂದ್ ಸಿನಿಮಾ ಮಾಡೋಣ ಅಂತ. ಬೇಕಾದ್ರೆ ಶ್ರಮ ವಹಿಸಿದವರು ನಮ್ಮ ಅಂಬರೀಶ್ ಅವರು. ಹಾಗೆ ನಮಗೆ ಬೆನ್ನೆಲುಬಾಗಿ ನಿಂತವರು ಬಿ ಸರೋಜಾದೇವಿಯವರು ಹಾಗೂ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ಸಕೂರ್. ಈ ಒಂದು ವೇದಿಕೆಯಲ್ಲಿ ಒಬ್ಬ ನಿರ್ದೇಶಕನಿಗೆ
ಏನು ಶ್ರದ್ಧಾಂಜಲಿ ಮಾಡ್ತಾ ಇದ್ವಿ, ಬಹುಶಃ ನಿರ್ದೇಶಕರ ಸಂಘವನ್ನ ಹುಟ್ಟುಹಾಕಿದ ಪುಟ್ಟಣ್ಣ ಕಣಗಲ್ಗೂ ಈ ಒಂದು ಶ್ರದ್ಧಾಂಜಲಿ ಸಿಕ್ಕಿರಲಿಲ್ಲ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ. ಈಗ ಕೊನೆಯದಾಗಿ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಪದಾಧಿಕಾರಿಗಳು ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರು, ಉಪಸಮಿತಿ ಸದಸ್ಯರುಗಳು ಹಾಗೆ ಇತರ ಸದಸ್ಯರುಗಳು ಏನು ಇದ್ದೀರಾ, ದಯಮಾಡಿ ವೇದಿಕೆಗೆ ಬಂದು ನಾವೆಲ್ಲರೂ ಕೊನೆಯದಾಗಿ ಎಲ್ಲರ ಏನು ಅವರಿಗೆ ಪುಷ್ಪ ನಮನ ಸಲ್ಲಿಸಿದ್ದೇವೆ. ಇದು ಕೊನೆಯ ಬಾರಿ ನಾವೆಲ್ಲರೂ ಸೇರಿ ಜೊತೆಯಾಗಿ ಸೇರಿ ಪರಿಪೂರ್ಣವಾದಂತ ಅವರಿಗೆ ಒಂದು ನಮನವನ್ನ ಸಲ್ಲಿಸೋಣ. ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆ ದೂರ ಆಗ್ತಾರೆ ಅನ್ನೋದು ಕೆಲವೊಮ್ಮೆ ನೆನೆಸ್ಕೊಂಡಾಗ ಬಹಳ ದುಃಖ ಆಗುತ್ತೆ. ಜೋಸೈಮನ್ ಸಾರು ನಾನು ಎಲ್ಲ ಕಳೆದ 45 ವರ್ಷದಿಂದ ನನಗೆ ಪರಿಚಯ. 40 ಗ್ಯಾರಂಟಿ. ತುಂಬಾ ಉತ್ಸಾಹಿ, ಜೀವನದಲ್ಲಿ ಏನದಾದ್ರೂ ಒಳ್ಳೆ ಸಾಧನೆ ಮಾಡಬೇಕು ಅನ್ನುವಂತ ಉತ್ಸಾಹಿಯಾಗಿದ್ರು. ಜೀವನ ಆಸಕ್ತಿ ಜಾಸ್ತಿ ಇತ್ತು ಅವ್ರಿಗೆ. ಕೆಲವೊಮ್ಮೆ ಮಾತಾಡೋರು, ಕೆಲವೊಮ್ಮೆ ಮಾತನಾಡಿದಂತ ತಪ್ಪು ಅಂತ ಕೂಡ ಹೇಳೋರು. ಅವರಲ್ಲಿ ಬಹಳ ದೊಡ್ಡ ಗುಣ ಇತ್ತು. ಯಾರಾದ್ರೂ ತಪ್ಪಾಯ್ತು ಅಂತ ಹೇಳೋರು ಸಣ್ಣವರಾಗಲ್ಲ, ಅಥವಾ ತಪ್ಪು ಅಂತ ಅನಿಸ್ಕೊಂಡವರು ದೊಡ್ಡವರಾಗಲ್ಲ ಈ ಜಗತ್ತಲ್ಲಿ. ಆದ್ರೆ ಅವರಲ್ಲಿ ಬಹಳ ದೊಡ್ಡ ಗುಣ ಇತ್ತು. ಯಾರನ್ನೂ ಕೂಡ ನೋಯಿಸ್ಬೇಕು ಅಂತ ಯಾವತ್ತೂ ನೋಯಿಸಿದ ವ್ಯಕ್ತಿ ಅಲ್ಲ. ನಾನು ಅವ್ರ ಜೊತೆಯಲ್ಲಿ ಸಿನಿಮಾ ಮಾಡಿದ್ದೀನಿ. ಫ್ಲೆಕ್ಸಿಬಲ್ ಡೈರೆಕ್ಟರ್ ಅವರು. ಈಗೋ ಇರಲಿಲ್ಲ ಅವರಿಗೆ, ಬಹಳ ಫ್ಲೆಕ್ಸಿಬಲ್ ಆಗಿದ್ರು. ಆಮೇಲೆ ಸಂತೋಷವಾಗಿರುವಂತಹ ಒಂದು ಗುಣ, ಪ್ರೀತಿಯಿಂದ ಇರಬೇಕು, ಸಂತೋಷವಾಗಿರ್ಬೇಕು, ಎಲ್ಲರನ್ನು ಬರಮಾಡ್ಕೋಬೇಕು, ಎಲ್ಲರನ್ನು ಹೃದಯಕ್ಕೆ ಹತ್ರ ಮಾಡ್ಕೋಬೇಕು ಅನ್ನುವಂತ ದೊಡ್ಡ ಗುಣ ಇತ್ತು ಜೋಸೈಮನ್ ಅವ್ರಿಗೆ. ನನಗೀಗಲೂ 1-2 ಮಾತುಗಳು ನನಗೆ ಚುಚ್ಚುತ್ತೆ. ಬಹಳ ನೋವಾಗೋದು ಅಂತಂದ್ರೆ ಜೋಸಾರ್ನ ನೆನೆಸ್ಕೊಂಡಾಗ, ಒಂದು ಈ ಚುನಾವಣೆ ಆಗ್ಬೇಕಾದ್ರೆ ಐ ಥಿಂಕ್ ನನ್ಗನ್ಸುತ್ತೆ ಅವರಿಗೆ 80 ವರ್ಷ ಇರಬೇಕು. 79, 80 ವರ್ಷ. ಆ 80 ವರ್ಷಕ್ಕೆ ನಾನು ಇವತ್ತಿಗೂ ಕೂಡ ಹೋರಾಟ ಮಾಡಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬರ್ತೀನಿ ಅನ್ನುವಂತ ಹಠ ಇದೆ ನೋಡಿ, ಅದು ಪ್ರತಿ ಒಬ್ಬ ಮನುಷ್ಯನಿಗೂ ಇರಬೇಕಾಗಿರೋದು. ಹಾಗೆ ಬಂದು ಜಯಮ್ಮ, ನಾವು ನಿಮ್ಮ ಸಿಂಡಿಕೇಟ್ ಅಲ್ಲಿ ಇರ್ತೀನಿ, ನಾವೆಲ್ಲ ನಾನು ಗೆಲ್ಬೇಕು, ನಾವು ಒಟ್ಟಿಗೆ ಕೆಲಸ ಮಾಡೋಣ ಅನ್ನುವಂತ ಒಂದು ಪ್ರೀತಿ. ಆ ಚುನಾವಣೆಯಲ್ಲಿ ಅವರು ನಿಂತಿದ್ದು, ಎಷ್ಟು ಆತ್ಮೀಯತೆಯಿಂದ ನಡ್ಕೊಂಡಿದ್ದು, ಗೆದ್ದು ಬಂದಿತ್ತು. ಗೆದ್ದು ಬಂದ ನಂತರ ಆ ಪ್ರಥಮ ಮೀಟಿಂಗ್ ಅಲ್ಲಿ ನನ್ನನ್ನು ಹೀಗೆ ಕೈ ಹಿಡಿದು, ಜಯಮ್ಮ ನಿಂಗೆ ಬೆಸ್ಟ್ ವಿಶಸ್ ಅಪ್ಪ, ನನ್ನ ಜೀವನದಲ್ಲಿ 2 ನೋವಾಗಿದೆ, ನಂಗೆ 2 ಅನ್ಯಾಯ ಆಗಿದೆ, ನನಗೆ ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕಮ್ಮ, ನೀನು ಈ ಸಲ ಬಂದಿದ್ದೀರಲ್ಲ, ಏನಾಗಬೇಕಾಗಿದೆ, ನನಗೆ ತುಂಬ ಅನ್ಯಾಯ ಮಾಡಿದ್ದಾರೆ, ನನಗೆ 80 ವರ್ಷ ಜಯಮ್ಮ, ನನಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಯೋಗ್ಯನಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ ಅವರಿಗೆ, ಸರ್ ನೀವು ಯೋಗ್ಯರು ಸರ್, ಆದ್ರೆ ಈ ಸಲ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತೀನಿ ಸರ್, ನೀವು ಯೋಚನೆ ಮಾಡಬೇಡಿ. ಜಯಮ್ಮ, ನನಗೆ ಇನ್ನೂ ಒಂದು ಪ್ರಶಸ್ತಿ, ನನಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನನಗೆ ದಕ್ಕಿಲ್ಲ ಅಮ್ಮ, ಎಲ್ಲರೂ ಬರ್ತಾರೆ, ನಾನು ಹಾಗಾದ್ರೆ ಯೋಗ್ಯನಲ್ವಾ, ನನಗಿಂತ ಜೂನಿಯರ್ಸೇ ಕೊಟ್ಟಿದ್ದಾರೆ, ನಾನು ಇಷ್ಟು ಸೀನಿಯರ್ ಆಗಿ ನಾನು ಇಷ್ಟು ವರ್ಷದಿಂದ ಇದ್ದೀನಿ ಅನ್ನೋ ಮಾತಿದೆಲ್ಲ, ಅದು ಹೃದಯಕ್ಕೆ ಹಾಗೆ ತಿವುದಂಗೆ ಆಗೋಗ್ಬಿಡುತ್ತೆ.